ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಗ್ನಿಶ್ರೀಧರ್ ಅವರೇ, ಅಗ್ನಿಶ್ರೀಧರ್ ಮಾತಾಡಿ. ನಿಮ್ಮ ಅವ್ರದ್ದೊಂದು ಪ್ರಶ್ನೆ ಎತ್ತಿದ್ರು, ಅದ್ರ ಜೊತೆಗೆ ಅವ್ರು ಕೇಳೋದ್ರಲ್ಲಿ ಇನ್ನೊಂದು ಇದಿದೆ. ನೀವು ಈ ಪ್ರಾಣಿಗಳನ್ನೆಲ್ಲ ತಿಂದು ನಿಮ್ಮ ಹೊಟ್ಟೆನಾಗ ಸಮಾಧಿ ಮಾಡ್ಕೊತೀರಿ ಅಂತ ಕೇಳ್ತಾರೆ. ಅಲ್ಲ, ಇದಕ್ಕೆ ಆನ್ಸರ್ ಕೊಟ್ಬಿಡ್ತೀನಿ. ಫಸ್ಟ್ ಉತ್ತಮ್ ಚಂದ್ರ ಒಂದು ಮಾತು ಹೇಳಿದ್ರು, ನಿಮಗೆ ದಿನ ರಕ್ತ ನೋಡ್ತೀರಿ, ನಿಮಗೆ ಮನುಷ್ಯತ್ವ ಬರೋದಿಲ್ವಾ? ಆ ಹಿಂಸೆ ಕೊಟ್ಟು ಆ ಪ್ರಾಣಿಯನ್ನು ಮಾಡೋದಕ್ಕೆ ನಿಮ್ಮ ಮನಸ್ಸು ಹೆಂಗೆ ಬರುತ್ತೆ? ಅಲ್ಲಿ ಭಾಳ ಜನ ಸಸ್ಯಾಹಾರಿಗಳು ಕೇಳೋ ಇದು. ಆಮೇಲೆ ನನ್ನ ತಾಯಿ, ನನ್ನ ತಂದೆ ಪ್ರೈಮರಿ ಸ್ಕೂಲ್ ಉಪಾಧ್ಯಾಯರಾಗಿದ್ದರು. ನನ್ನ ತಾಯಿ 60-70 ಕೋಳಿ ಸಾಕಿದರು. ದಯವಿಟ್ಟು ತಿಳ್ಕೊಂಡಿದ್ದೀನಿ, 60-70 ಕೋಳಿ ಸಾಕಿದರು. ಆ ಕೋಳಿಗಳಿಗೆ ನಾವು ತಿನ್ನೋ ದಿನದವರೆಗೂ ಹೊಟ್ಟೆಲಿಟ್ಟದ ಮಕ್ಕಳ ಥರ ನೋಡ್ಕೊಳ್ತಾ ಇದ್ದದ್ದು. ಅದನ್ನು ಹಿಂಸೆ ಮಾಡ್ಕೊಳ್ತಾ ಇರಲಿಲ್ಲ. ನನಗೆ ಆಹಾರ ಆಗುತ್ತೆ, ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ ಅಂದ್ಕೊಂಡು ಅನ್ನ ಆಗ್ತಾ ಇರೋರು, ಹಿಟ್ಟು ಇದು ಮಾಡಾಕ್ತಾ ಇರೋರು, ಅದನ್ನು ಚೆನ್ನಾಗಿ ಬೆಳೆಸ್ಬಿಟ್ಟು ಯಾರೋ ನೆಂಟರು ಬಂದಾಗ ಈಗಿನ ಥರ ನಾವು ಡೈಲಿ ತಿನ್ನೋಷ್ಟು ಆರ್ಥಿಕವಾಗಿ ಇದಿರಲಿಲ್ಲ, ಸದೃಢರಾಗಿರಲಿಲ್ಲ. ಸೊ ಅದನ್ನು ಇದು ಮಾಡಬೇಕು, ಮಾಡುವಾಗ ಕೂಡ ಅದನ್ನ ಇದು ಮಾಡಿಕೊಂಡು ಅದು ಹೇಗಿರೋದು ಅಂದರೆ ಅದ್ರ ಮುಖ ನೋಡ್ತಾ ಇರುವಾಗ ನನ್ನ ಆಹಾರ ಆಗ್ತೀಯಾ, ಬೆಳೆಸಿದ್ದೆ ಅದಕ್ಕೋಸ್ಕರ. ಯಾವ ಇವನು ಕೂಡ ಈ ರೀತಿಯಲ್ಲಿ ಇವ್ರು ಹೇಳೋದಾಗೆ ರಕ್ತ ಬರುತ್ತೆ ಇದನ್ನು ಆಡಿಸ್ಬೇಕು ಅಂತ ಮಾಡಿಲ್ಲ. ಇದು ನಂಬರ್ 1. ನಂಬರ್ 2, ನಿಮಗೆ ಪ್ರಾಣಿ ಇದು ಮಾಡ್ತಿದ್ದಾರೆ, ಪ್ರಾಣಿ ಯಾವುದೋ ನಾಯಿ ಒಂದು ಇದಾಗೋಗಿತ್ತು, ಇದೆಲ್ಲ ನೋವಾಗ್ತಿದೆಯಲ್ಲ. ಸಾವಿರಾರು ವರ್ಷಗಳಿಂದ ಹಚ್ತಾ ಇದ್ದಾರಲ್ಲ, ಬೆಂಕಿ ಹಚ್ತಾ ಇದ್ರು ಯಾರನ್ನ, ದಲಿತರನ್ನ. ಅದು ಆ ಹಿಂಸೆ ನಿಮಗೆ ಕಾಣಲಿಲ್ಲ, ಅವ್ರನ್ನ ದೂರ ಇಟ್ಟಿದ್ರು. ಅದು ರಾಜಕೀಯ ಅನ್ನೋದು ಈಗಲೂ ನಡೀತಿದೆ. ಮತ್ತು ಕೇವಲ ನಿಮ್ಮವರೇ ತುಂಬ ಇರೋ ಈಗ ಇದರಲ್ಲಿ ಸಾವಿರಾರು ಜನ ಮುಸ್ಲಿಮರನ್ನ ಗರ್ಭಿಣಿ ಹೆಂಗಸನ್ನ ಬಗದ್ರಲ್ಲ, ಆಗ ನೀವು ಪ್ರೊಟೆಸ್ಟ್ ಏನು ಮಾಡಲಿಲ್ಲ. ನಾಯಿ ನೋವು ನಿಮ್ಗೆ ಕಾಣುತ್ತೆ, ಆ ನೋವು ಬಗ್ಗೆ ನೀವೆಲ್ಲಿ ಮಾತಾಡ್ತೀರಿ? 3ನೇದು, ಪ್ರತಿಯೊಬ್ಬರು ಇದರಲ್ಲಿ ನೀವು ಮಾಡಿದ್ದು ಶ್ರಮ ವಹಿಸಿ ಕೆಲಸ ಮಾಡಲಿಲ್ಲ. ಈಗ ಪ್ರತಿ ಒಂದು ರಸ್ತೆನಲ್ಲೂ ನೀವು ಬೇರೆ ಬೇಡ ಅಂತೇಳಿ ನೀವು ಕೊಂಡ್ಕೊಳ್ತೀರಿ. ನೀವು ಕೊಂಡ್ಕೊಳ್ಳಿ, ಯಾಕೆ ನೀವು ಇದ್ದಾಗಲೇ ನಿಮಗೆ ಧೈರ್ಯ, ನಿಮಗೆ ಬೇರೆ ಬಗ್ಗೆ ಏನೋ ಭಯ. ಯಾಕೆ? ಕಾರಣ ಏನಿದಕ್ಕೆ? ಅದು ಹಿಂಸೆ ಅಲ್ವಾ? ಬೇರೆಯವರ ಸಂಪತ್ತಿನ ನನಗೆ ಇರ್ಲಿ ಅಲ್ಲ ಅಂತ ಬಯಸೋದಕ್ಕಿಂತ ದೊಡ್ಡ ಹಿಂಸೆನ ಇದು. ಜೈನಿಸಂನಲ್ಲಿ ನಮ್ಮದೇ ಇದರಲ್ಲಿ ಉತ್ತರಾಧೀನ ಸೂತ್ರದಲ್ಲಿ ಒಂದು ದಲಿತ ಬಂದ್ಬಿಟ್ಟು ಸಾಧು ಆಗಿರೋದು ಎಷ್ಟು ದೊಡ್ಡ ವರ್ಣನ ಇದೆ, ಅದಕ್ಕೆ ಲೆಕ್ಕನೇ ಇಲ್ಲ. So there is no Dalita, no high caste and no low caste. Every caste has the right to live and they must live happily. Right. ಲಾಸ್ಟ್ ವರ್ಡ್ ಅಂದರೆ ಯಾರೇ ಆಗಲಿ ಪ್ರಪಂಚ ಇದರಲ್ಲಿ ಏನು ನಮ್ಮ ದೇಶದಲ್ಲಿ ಇರ್ಬೋದು, ಯಾರಲ್ಲೇ ಇರ್ಬೋದು, ಕೆಲವು ಮಂದಿ ಮಾಂಸ ತಿನ್ನೋದ್ರಿಂದ ಮಾಂಸ ತಿಂದಿರೋರಿಗೆ ಎಫೆಕ್ಟ್ ಆಗ್ತಾ ಇದೆ. ಸೊ ದಯವಿಟ್ಟು ನೀವು ಮಾಂಸ ತಿಂತೀರಿ, ನೀವು ತಿನ್ನೋದ್ರಿಂದ ನಮಗೆ ಎಫೆಕ್ಟ್ ಆಗ್ತಾ ಇದೆ. ನಾನು ಒಪ್ಕೊಳ್ಳಲ್ಲ ಬಿಡಿ, ನೋಡೋಣ ಅಥೆಂಟಿಕ್ ಪ್ರೂವ್ ಮಾಡಿದ್ದೀವಿ. ನೋಡಿ, ನಾನು ಏನು ತಿನ್ನಬೇಕು ತಿನ್ನಬಾರದು ಅನ್ನೋದನ್ನು ನನ್ನ ಪದ್ಧತಿ, ನನ್ನ ಜನಾಂಗ ನನಗೆ ಹೇಳ್ಕೊಟ್ಟಿದೆ. ಅದು ಬೇಡ ಅನ್ಸಿದ್ರೆ, ಆರೋಗ್ಯದ ಕಾರಣಕ್ಕೆ ಬೇಡ ಅನ್ಸಿದ್ರೆ ನಾನು ಬಿಡಬಹುದು. ನಾನು ಇದನ್ನ ಪಾಪ ಜೈನ ಸಮಾಜದವರು, ಬ್ರಾಹ್ಮಣ ಸಮಾಜದವರು, ಅವರು ಇವರು ಅಂತ ನಾನು ಹೇಳಕ್ ಹೋಗಲ್ಲ. ಸರ್ಕಾರ ಸದಾನಂದ ಗೌಡರು ಅವರು ಮಾಂಸ ತಿನ್ನುವ ಪರಂಪರೆಯಿಂದ ಬಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ಒಕ್ಕಲಿಗರ ಸಮಾಜದಿಂದ ಬಂದಿದ್ದಾರೆ. ಅವರಲ್ಲಿ ಸಮಾಜ ನಿಂತಿದೆ ಅದನ್ನು ಹೇಳೋಣ. ಈ ಸಂದರ್ಭದಲ್ಲಿ ಅವರು ಇಂಥ ಒಂದು ತೀರ್ಮಾನ ತಗೊಂಡಿದಾರಲ್ಲ, ಅವರು ಸ್ವಂತದಿಂದ ತಗೊಂಡಿದ್ದಾರೆ. ಸ್ವಾಭಿಮಾನ ಎಲ್ಲೋ ಶೂನ್ಯರಾಗಿ ಕೆಲಸ ಮಾಡ್ತಾರೆ. ಸ್ವಾಭಿಮಾನ ಬರಬೇಕಾದ್ರೆ ಅವರು ಈ ಆದೇಶವನ್ನು ವಾಪಸ್ ತಗೊಳ್ಳಿ ಮನವಿ ಮಾಡ್ತಾ ಇದೀವಿ ಅಷ್ಟೇ. ರೈಟ್. ನೀವು ಹೇಳ್ತಾ ಇದ್ದು ಕೆಲವು ವಿಚಾರಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡಿ ಶೈಲೇಶ್, ದಾಖಲೆ ಮೂಲಕ. ಕೆಲವರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೇಡಿ, ಯಾಕಂದ್ರೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀರಿ, ಬಹಳ ಚೆನ್ನಾಗಿ ಮೆಸೇಜ್ ಹೋಗ್ತಾ ಇರುತ್ತೆ. ನೀವು ಅವ್ರಿಗೆ ಪ್ರೂವ್ ಮಾಡಿ, ವೆಂಕಟಸ್ವಾಮಿ ಅವರಿಗೆ ದಾಖಲೆ ಸಮೇತ ನನ್ನ ಜೊತೆ ಬನ್ನಿ. ಇಲ್ಲ ಅಂದ್ರೆ ನೀವು ಸುಳ್ಳು ಅಂತ ಆಗ್ಬಿಡುತ್ತೆ, ಅದು ನೀವು ಸುಳ್ಳು ನಂಬಲ್ಲ ಆಮೇಲೆ. ರೈಟ್ ಸರ್. ಥ್ಯಾಂಕ್ ಯು. ಇದಿಷ್ಟು ಇವತ್ತಿನ ಜಗಲ್ ಬಂದಿ. ನಾಳೆ ಮತ್ತೆ ಭೇಟಿ ಆಗೋಣ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ.